ಇನ್ನೊಂದು ಕಡೆ ಜೈಲಿನಲ್ಲಿ ದರ್ಶನ್ ಅವರನ್ನ ಭೇಟಿ ಮಾಡಿ ಅವರ ಕುಟುಂಬ ಹೊರಟಿದೆ. ಜೈಲಿನಿಂದ ವಿಜಯಲಕ್ಷ್ಮಿ ಅವರು ಹಾಗೆ ಪುತ್ರ ಆಮೇಲೆ ದಿನಕರ್ ವಾಪಸ್ ಆಗಿದ್ದಾರೆ. ಹೇಳಿ ಕೇಳಿ ವಿಜಯಲಕ್ಷ್ಮಿ ಅವರು ಮೊನ್ನೆ ಈ ಕೊಲ್ಲೂರು ಮೂಕಾಂಬಿಕಾ ದೇಗುಲದಲ್ಲಿ ಬಹಳಷ್ಟು ಪೂಜೆ ಪುನಸ್ಕಾರ ಸಲ್ಲಿಸಿದ್ರು. ಆನಂತರದಲ್ಲಿ ಆ ಪ್ರಸಾದ ಮತ್ತೊಂದು ಇದನ್ನೆಲ್ಲ ದರ್ಶನ್ ಅವರನ್ನ ಭೇಟಿ ಮಾಡಿ ಕೊಡುವಂತ ನಿಟ್ಟಿನಲ್ಲಿ ಅವರು ಬಂದಿದ್ರು ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ. ಕೊಲ್ಲೂರು ಪ್ರಸಾದವನ್ನ ತಂದಿದ್ರು ವಿಜಯಲಕ್ಷ್ಮಿ ಅವರು. ದಿನಕರ್ ಕೂಡ ಮೊನ್ನೆ ಮೈಸೂರಿನ ಚಾಮುಂಡಿ ದೇಗುಲಕ್ಕೆ ಹೋಗಿ ಅಲ್ಲೂ ಪೂಜೆ ಪುನಸ್ಕಾರ ಸಲ್ಲಿಸಿದ್ರು. ಸೊ ಬಹುಶಃ ಅವರು ಆ ಪ್ರಸಾದವನ್ನು ಕೂಡ ತಂದಿರಬಹುದು. ಸಂಕಷ್ಟದಿಂದ ಪತಿ ಪಾರಾಗ್ಲಿ ಅಂತ ವಿಜಯಲಕ್ಷ್ಮಿ ಹೀಗೆ ಪೂಜೆ ಪುನಸ್ಕಾರ ಸಲ್ಲಿಸಿದ್ದಾರೆ. ದರ್ಶನ್ಗಾಗಿ ನವಚಂಡಿ ಹೋಮವನ್ನ ನೆರವೇರಿಸಿದ್ದರು ಕೂಡ ಪತ್ನಿ. ದೇವರ ಪ್ರಸಾದವನ್ನ ದರ್ಶನ್ಗೆ ಈಗ ತಂದುಕೊಟ್ಟಿದ್ದಾರೆ ಪತ್ನಿ. ಜೈಲಿಗೆ 6ನೇ ಬಾರಿ ಭೇಟಿ ಕೊಟ್ಟಿರುವಂಥದ್ದು. ದರ್ಶನ್ ಅವರು ಅರೆಸ್ಟ್ ಆದಂಥ ನಂತರದಲ್ಲಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಒಟ್ಟು 6ನೇ ಬಾರಿ ಹೀಗೆ ಭೇಟಿಯಾಗಿರುವಂಥದ್ದು. ಮತ್ತೊಂದು ಕಡೆ ಸಹೋದರ ದಿನಕರ್ ಬಹುಶಃ ಎಲ್ಲ ಸರಿ ಇದ್ದಿದ್ರೆ ದಿನಕರ್ ದರ್ಶನ್ ಅವರನ್ನ ಹೀಗೆ ಭೇಟಿ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಯಾಕಂತಂದ್ರೆ ಇಬ್ಬರ ನಡುವೆ ಸಂಬಂಧ ಹಿಂದೆ ರೀತಿಯಾಗಿ ಇರಲಿಲ್ಲ, ಭಾಳ ಗಲಾಟೆ ಆಗಿತ್ತು, ಹೊಡ್ಕೊಂಡಿದ್ರು ಅನ್ನೋಂಥನ್ನೆಲ್ಲ ನಾವು ಕೇಳ್ಪಡ್ತಾ ಇರ್ತಿದ್ವಿ. ಬಟ್ ಅದೇನೇ ಆದರೂ ಈಗ ಅಣ್ಣ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಸಹೋದರನಾಗಿ ದಿನಕರ್ ಕೂಡ ಮೇಲಿನ ಮೇಲೆ ಅವರನ್ನು ಭೇಟಿ ಮಾಡೋದು, ಸಾಂತ್ವನ ಹೇಳೋದು, ಮುಂದಿನ ಕಾನೂನಾತ್ಮಕ ಹೋರಾಟಗಳು ಹೇಗಿರಬೇಕು, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡೋದು ಇದು ಯಥಾ ಪ್ರಕಾರವಾಗಿ ನಡೀತಾ ಇದೆ. ಅತ್ತಿಗೆ ವಿಜಯಲಕ್ಷ್ಮಿ ಅವರು ಹೋದಂಥ ಸಂದರ್ಭದಲ್ಲೆಲ್ಲ ದಿನಕರ್ ಅವರು ಸಹೋದರನನ್ನು ಭೇಟಿ ಮಾಡುವಂಥ ನಿಟ್ಟಿನಲ್ಲಿ ಸಾಥ್ ಕೊಡ್ತಾ ಇದ್ದಾರೆ. ಸೊ ಅದರಂತೆ ಇವತ್ತು ಕೂಡ ದಿನಕರ್ ಹೋಗಿರುವಂಥ ಸಂದರ್ಭವನ್ನು ನಾವಲ್ಲಿ ನೋಡ್ತಾ ಇದ್ದೀವಿ ನೋಡಿ.